ಒಂದು ಹಳ್ಳಿಯ ಚಿಕ್ಕ ತೋಟದ ಮಧ್ಯದಲ್ಲಿ ಹಣ್ಣಿನ ಮರಗಳ ನಡುವೆ ಮೈನಾ ಹಕ್ಕಿ ವಾಸಿಸ್ತಾ ಇದ್ಲು. ಅವಳ ಜೊತೆ ಒಂದು ಪುಟ್ಟ ಮಗು ಇತ್ತು. ಗೋಲು ಅಂತ ಅದರ ಹೆಸರು. ಗೋಲು ಹೊಸದಾಗಿ ಹಾರಾಟ ಕಲಿತಾ ಇದ್ದ. ಆ ಹತ್ತಿರವೇ ಇದ್ದ ಕಾಗೆ ಕಾಲು ಪ್ರಸಿದ್ಧವಾಗಿದ್ದ. ಯಾರಿಗೂ ಹಾನಿ ಮಾಡ್ತಾ ಇರಲಿಲ್ಲ. ಆದ್ರೆ ಬೇರೆಯವರ ಕೆಲಸ ನೋಡಿ ಟೀಕೆ ಮಾಡುವ ಕಲೆ ಮಾತ್ರ ಜಾಸ್ತಿ ಇತ್ತು. ಆದ್ರೆ ಕಾಲುವಿಗೆ ಏನ್ ಕೆಲಸ ಇರ್ಲಿಲ್ಲ. ಊಟ ಸಿಗ್ಲಿ ಅಂತ ಸ್ವಲ್ಪ ಜೋರ್ ಮಾಡಿ ಕೇಳ್ತಾ ಇದ್ದ. ಒಂದಿನ ಗೋಲು ಹಾರಾಟ ಅಭ್ಯಾಸ ಮಾಡುವಾಗ ಕೆಳಗೆ ಬಿದ್ದು ಹೋದ. ಇದರಿಂದ ಮೈನಾ ಹಕ್ಕಿ ಗಾಬರಿ ಆಗ್ತಾಳೆ. ಆದ್ರೆ ಅದೇ ಸಮಯದಲ್ಲಿ ಅಲ್ಲಿ ಕಾಲು ಹಾಜರಾಗಿದ್ದ. ಅವನು ಹೇಳ್ತಾನೆ, ಓಹೋ ಏನಮ್ಮ ಮೈನಾ ಹಕ್ಕಿ, ನಿನ್ನ ಮಗು ಕೆಳಗೆ ಬಿತ್ತಲ್ವಾ, ನೀನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಆಗಲ್ವಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಮೈನಾ ಹಕ್ಕಿಗೆ ತುಂಬಾ ಕೋಪ ಬಂತು. ಅದರ ಬದಲಿಗೆ ಅವಳು ಬುದ್ಧಿಯನ್ನು ಉಪಯೋಗಿಸ್ತಾಳೆ. ಕಾಲಣ್ಣ, ನಿನ್ನ ಮಾತು ಸರಿ. ನೀನೇನೋ ಹೇಳ್ದಿ, ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅವನು ಸುರಕ್ಷಿತವಾಗಿರಬೇಕು ಅಂತ. ಇವಾಗ ಹೀಗೆ ಮಾಡೋಣ, ನೀನು ನನಗೆ ಸಹಾಯ ಮಾಡು. ಗೋಲು ಮತ್ತೆ ಹಾರಲು ಮುಂದಾಗುವಾಗ ನೀನು ಕೆಳಗೆ ನಿಂತು ನೋಡಿಕೋ, ಅವನಿಗೆ ಏನೂ ಆಗದಂತೆ ನೋಡ್ಕೋ. ಈ ಮೈನಾ ಹಕ್ಕಿಯ ಈ ಮಾತಿನಿಂದ ಕಾಲು ತಡ್ಕಾಡಿದ್ರು ಎಲ್ಲರ ಮುಂದೆ ಅವನು ಹೀರೋ ಅನ್ನಿಸ್ಕೊಳ್ಬೇಕು, ಹೆಸರು ಉಳಿಸ್ಕೊಳ್ಬೇಕು ಅಂತ ಆಯ್ತು ಅಂತ ಒಪ್ಪಿಗೆ ಕೊಡ್ತಾನೆ. ಮೈನಾ ಹಕ್ಕಿ ಮತ್ತೆ ಗೋಲುಗೆ ಹಾರಾಟ ಕಲಿಸ್ತಾ ಇದ್ದಾಗ ಕಾಲು ತಳಭಾಗದಲ್ಲಿ ಗೋಲುಗಿಂತ ಕೆಳಗೆ ಹಾರ್ತಾ ಅವನನ್ನು ಕೆಳಗೆ ಬಿದ್ದು ಹೋಗದಂತೆ ನೋಡಿಕೊಳ್ತಾ ಇತ್ತು. ಹೀಗಾಗಿ ಗೋಲು ಧೈರ್ಯವಾಗಿ ಹಾರಾಟವನ್ನು ಕಲಿತಾನೆ. ಕಾಲುವಿಗೆ ಮೊದಲ ಬಾರಿಗೆ ಇತರರಿಗೆ ಸಹಾಯ ಮಾಡಿದ ಸಂತೋಷ ಆಗಿತ್ತು. ದಿನದ ಕೊನೆಗೆ ಮೈನಾ ಹಕ್ಕಿ ಒಂದು ಸಿಹಿ ಬಾಳೆಹಣ್ಣನ್ನು ಕೊಡ್ತಾ ಹೇಳ್ತಾಳೆ, ಒಬ್ಬರ ದುರ್ಬಲತೆಯನ್ನು ಟೀಕಿಸದೆ ಕೈ ಹಿಡಿದಾಗಲೇ ಅದರಿಂದ ನಮಗೂ ಸಂತೋಷ ಸಿಗ್ತದೆ. ಕಾಲುವಿಗೆ ಇದೇ ಪಾಠ ಹತ್ತಿತು ಅನ್ಸುತ್ತೆ. ಈಗ ಅವನು ಹಳ್ಳಿಯ ಹಕ್ಕಿಗಳಿಗೆ ಟೀಕಾಕಾರಿಯಲ್ಲ, ಸಹಾಯದ ಕಾಲು ಅಂತ ಪ್ರಸಿದ್ಧ ಆಗಿದ್ದ. ಈ ಕಥೆಯ ನೀತಿ, ನೋಡುವವನು ಟೀಕೆ ಮಾಡುವವನಾಗದಿರಲಿ, ಸಹಾಯ ಮಾಡುವವನಾಗಿರಲಿ. ಸಹಾಯ ಮಾಡಿದರೆ ಖುಷಿ ಇಬ್ಬರಿಗೂ.